Hello everyone, welcome to the class. In our today's class, we are going to study the poem Grandma Climbs a Tree. ಇವತ್ತಿನ ಈ ಕ್ಲಾಸ್ ಒಳಗೆ ನಾವು ಗ್ರ್ಯಾಂಡ್ಮಾ ಕ್ಲೈಮ್ಸ್ ಅ ಟ್ರೀ ಅನ್ನೋ ಒಂದು ಪದ್ಯವನ್ನು ನೋಡೋಣಂತ. ಸೊ ಐ ಥಿಂಕ್ ಆಲ್ ಆಫ್ ಯು ಲವ್ ಯುವರ್ ಗ್ರ್ಯಾಂಡ್ಮಾಸ್, ಯುವರ್ ಗ್ರ್ಯಾನೀಸ್. ನೀವೆಲ್ಲರೂ ನಿಮ್ಮ ಅಜ್ಜಿಗಳನ್ನಂದ್ರೆ ಬಹಳ ಇಷ್ಟಪಡ್ತೀರಿ, ಪ್ರೀತಿಯನ್ನು ಮಾಡ್ತೀರಿ. ಸೊ ಯುವರ್ ಗ್ರ್ಯಾನೀಸ್ ಹ್ಯಾವ್ ಡಿಫ್ರೆಂಟ್ ಕೈಂಡ್ಸ್ ಆಫ್ ಕ್ವಾಲಿಟೀಸ್. ಸೊ ಯು ಅಪ್ರಿಷಿಯೇಟ್ ದೆಮ್, isn't it? Your granny may be a very good dancer, your granny may be a very good singer, she may cook well. So anything it may be that is very beautiful, and you love that skill of your granny. ನಿಮ್ಮ ಅಜ್ಜಿಗಳಲ್ಲಿ ಬೇರೆ ಬೇರೆ ಆಗಿರುವಂಥ ಒಂದು ಕಲೆಗಳಿರ್ಬೋದು, ಹೌದಾ? ಅದನ್ನು ನೀವು ಪ್ರೀತಿ ಮಾಡ್ತೀರಿ. ಅದು ಅಡುಗೆ ಮಾಡೋದಿರಲಿ, ಡ್ಯಾನ್ಸ್ ಮಾಡೋದಿರಲಿ, ಹಾಡುಗಳನ್ನು ಹೇಳೋದಿರಲಿ, ಅಥವಾ ಇನ್ನು ಬೇರೆ ಯಾವುದೋ ಮನೆ ಕೆಲಸವನ್ನು ಮಾಡೋದಿರಲಿ. ಸೊ ಅದನ್ನೆಲ್ಲ ನೀವೇನು ಮಾಡ್ತೀರಿ ಅಂತಂದರೆ ಮೆಚ್ತೀರಿ. ಅದನ್ನು ನೀವು ಒಳ್ಳೆಯ ಕ್ವಾಲಿಟೀಸನ್ನು ನಮ್ಮಲ್ಲಿನೂ ಬರಲಿ ಅಂಥೇಳಿ ಕೇಳ್ಕೊತೀರಿ. ಹಾಗಾದರೆ ಇಲ್ಲಿ ಗ್ರ್ಯಾಂಡ್ಮಾ ಕ್ಲೈಮ್ಸ್ ಅ ಟ್ರೀ ಅಂತ ಏನಿದೆಯಲ್ಲ ಈ ಪದ್ಯ, ಜಸ್ಟ್ ಬೈ ಸೀಯಿಂಗ್ ದ ಟೈಟಲ್ ಯು ವಿಲ್ ಕಮ್ ಟು ನೋ ವಾಟ್ ಈಸ್ ದ theme of that poem. What is there? There is a granny, there is a grandma, and she climbs a tree. ಈ ಒಂದು ಟೈಟಲ್ ನೋಡಿದ ತಕ್ಷಣ ನಿಮ್ಗೆ ಗೊತ್ತಾಗುತ್ತೆ ಈ ಪದ್ಯದೊಳಗೆ ಏನು ಇರಬಹುದು ಅಂತಂದು. ಗ್ರ್ಯಾಂಡ್ಮಾ ಕ್ಲೈಮ್ಸ್ ಅ ಟ್ರೀ. ಸೊ ಗ್ರ್ಯಾಂಡ್ಮಾ ಅಜ್ಜಿ ಗಿಡವನ್ನು ಹತ್ತುತ್ತಾರೆ. ಸೊ ಅದ್ರ ಬಗ್ಗೆ ಒಂದು ಪದ್ಯವನ್ನು ಇಲ್ಲಿ ಬರೆದಿದ್ದಾರೆ. ಅದನ್ನು ಯಾರು ಬರೆದಿದ್ದಾರೆ ಅಂತಂದರೆ ಇಟ್ ಈಸ್ ರಿಟನ್ ಬೈ ರಸ್ಕಿನ್ ಬಾಂಡ್. ಸೊ ದ ಪೋಯೆಟ್ ಆಫ್ ದಟ್ ಗ್ರ್ಯಾಂಡ್ಮಾ ಕ್ಲೈಮ್ಸ್ ಅ ಟ್ರೀ ಇಸ್ ರಸ್ಕಿನ್ ಬಾಂಡ್. ಈ ಪದ್ಯದ ಪೋಯೆಟ್ ಯಾರಂತಂದರೆ ರಸ್ಕಿನ್ ಬಾಂಡ್, ಕವಿ. ಅವ್ರ ಬಗ್ಗೆ ಒಂದು ಪರಿಚಯನ ನೋಡೋಣ. ಲೆಟ್ ಅಸ್ ನೋ ಅಬೌಟ್ ದ ಪೋಯೆಟ್. ಓಪನ್ ಪೇಜ್ ನಂಬರ್ 22. ನೋ ಅಬೌಟ್ ದ ಪೋಯೆಟ್. ರಸ್ಕಿನ್ ಬಾಂಡ್ born in Kasoli in 1934. Ruskin Bond now lives in Missouri. He wrote his first novel, The Room on the Roof, when he was 17 and has written more than 30 books for children. Grandma Climbs a Tree shows Bond's great ability to enjoy unusual events and actions. In his autobiography, Scenes from a Writer's Life, Bond talks about his Calcutta granny as a strange person who sat in evenings playing Patience, a card game. So here, author's introduction is there. Let us see. Ruskin Bond was born in Kasoli in 1934. ರಸ್ಕಿನ್ ಬಾಂಡ್ ಅವರು 1934 ಒಳಗೆ ಕಸೋಲಿಯಲ್ಲಿ ಬಾರ್ನ್ ಆಗ್ತಾರೆ. ಬಾಂಡ್ ನಾವ್ ಲೀವ್ಸ್ ಇನ್ ಮಸೂರಿ. ಸೊ ನಾವ್ ಹಿ ಲೀವ್ಸ್ ಇನ್ ಮಸೂರಿ. ಈಗ ಅವರು ಮಸೂರಿಯಲ್ಲಿ ಇರ್ತಾರೆ. ಹಿ ರೋಟ್ ಹಿಸ್ ಫಸ್ಟ್ ನಾವೆಲ್ ದ ರೂಮ್ ಆನ್ ದ ರೂಫ್ ವೆನ್ ಹಿ ವಾಸ್ 17. ಸೊ ಹಿ ರೋಟ್ ಹಿಸ್ ಫಸ್ಟ್ ನಾವೆಲ್ ಎಟ್ ದ ಏಜ್ ಆಫ್ 17, ದ ರೂಮ್ ಆನ್ ದ ರೂಫ್. ಕೇವಲ 17 ವರ್ಷದವರಿದ್ದಾಗ ಒಂದು ತಮ್ಮ ನಾವೆಲನ್ನು ಬರೆದಿದ್ದಾರೆ ಅವರು. ಆ ನಾವೆಲ್ ಹೆಸರು ಏನಂತಂದರೆ ದ ರೂಮ್ ಆನ್ ದ ರೂಫ್, ಆ್ಯಂಡ್ ಹ್ಯಾಸ್ ರಿಟನ್ ಮೋರ್ ದೆನ್ 30 ಬುಕ್ಸ್ ಫಾರ್ ಚಿಲ್ಡ್ರನ್. ಸೊ ನಾಟ್ ಓನ್ಲಿ ಹಿ ಹ್ಯಾಸ್ ರಿಟನ್ ನಾವೆಲ್, ಹಿ ಹ್ಯಾಸ್ ರಿಟನ್ ಮೋರ್ ದೆನ್ 30 ಬುಕ್ಸ್ ಫಾರ್ ಚಿಲ್ಡ್ರನ್. ಕೇವಲ ನಾವೆಲ್ ಅಷ್ಟೇ ಬರೆದಿಲ್ಲ ಅವರು, 30ಕ್ಕಿಂತ ಜಾಸ್ತಿ ಮಕ್ಕಳಿಗಂಥೇಳಿ ಮಕ್ಕಳ ಇಷ್ಟ ಆಗಿರುವಂಥ ಥೀಮ್ ಮೇಲೆ ಅವರು ಕೆಲವು ಸ್ಟೋರೀಸ್ಗಳನ್ನು ಬರೆದಿದ್ದಾರೆ. Grandma Climbs a Tree shows Bond's great ability to enjoy unusual events and actions. So in this poem, Grandma Climbs a Tree, so it reveals the actions, unusual actions and events of the granny, how she is unusual. ನೋಡ್ರಿ, ಈ ಒಂದು ಪದ್ಯವನ್ನು ನಾವು ಓದಿದಾಗ ನಮ್ಗೆ ಗೊತ್ತಾಗುತ್ತೆ, ಅರ್ಥವನ್ನು ಮಾಡಿಕೊಡಾಗ ಗೊತ್ತಾಗುತ್ತೆ ಏನಂತಂದ್ರೆ ಗ್ರ್ಯಾಂಡ್ಮಾ ಯಾವ ರೀತಿ ಅನ್ಯೂಶುವಲ್ ಇದ್ದಾಳೆ. ಅವಳು ಬೇರೆದವರು ಮಾಡಲಾರ್ದಂಥ ಕೆಲಸ ಮಾಡ್ತಾಳೆ. ಅಕ್ಕಿ ಮಾಡುವಂಥ ಕೆಲಸ ಡಿಫ್ರೆಂಟ್ ಆಗಿದೆ ಅಂಥೇಳಿ ಈ ಪದ್ಯಲಿಂದ ನಮ್ಗೆ ಗೊತ್ತಾಗುತ್ತೆ. ಇನ್ ಹಿಸ್ ಆಟೋಬಯೋಗ್ರಫಿ, ಸೀನ್ಸ್ ಫ್ರಮ್ ಅ ರೈಟರ್ಸ್ ಲೈಫ್, Bond talks about his Calcutta granny as a strange person who sat alone in the evening playing Patience, a card game. So, in the autobiography of Ruskin Bond, that is Scenes from a Writer's Life, there he talks about Calcutta granny and who used to sit alone and she used to play Patience, a card game. ನೋಡ್ರಿ, ತಮ್ಮ ಒಂದು ಆಟೋಬಯೋಗ್ರಫಿ ಒಳಗೆ ಅವರು ತಮ್ಮ ಕಲ್ಕತ್ತಾ ಅಜ್ಜಿಯದ ಬಗ್ಗೆ ಕೆಲವು ಮಾತುಗಳನ್ನು ಹೇಳ್ತಾರೆ, ಅದನ್ನು ವಿವರಣೆ ಮಾಡ್ತಾರೆ. ಅದೇನಂತಂದ್ರೆ ಅವರು ಕಲ್ಕತ್ತಾದೊಳಗಿರುವಂಥ ಒಬ್ಬರ ಅಜ್ಜಿ ಅವರು ಈವ್ನಿಂಗ್ ಒಳಗೆ, ಸಂಜೆ ವೇಳೆ ಒಳಗೆ ಪೇಷನ್ಸ್ ಅನ್ನುವ ಒಂದು ಕಾರ್ಡ್ ಗೇಮನ್ನು ಆಟ ಆಡ್ತಾ ಇದ್ರು ಅಂತ ಹೇಳ್ತಾರೆ. ಆ್ಯಂಡ್ ಹಿ ಹ್ಯಾಸ್ ಓನ್ ಸಾಹಿತ್ಯ ಅಕಾಡೆಮಿ ಅವಾರ್ಡ್, ಕೇಂದ್ರ ಸಾಹಿತ್ಯ ಅಕಾಡೆಮಿ ಅವಾರ್ಡನ್ನು ಸಹಿತ ಇವರಿಗೆ ಸಿಕ್ಕಿದೆ ಅಂಥೇಳಿ ಹೇಳ್ಬೋದು. ನಾವ್ ಲೆಟ್ ಅಸ್ ಮೂವ್ ಟು ದ ಪೋಯಮ್ ಗ್ರ್ಯಾಂಡ್ಮಾ ಕ್ಲೈಮ್ಸ್ ಅ ಟ್ರೀ.
page number 19, grandma climbs a tree. My grandmother was genius. You'd like to know why? Because she could climb trees, spreading or high. She would be up their branches in a thrice, and mind you, when last she climbed a tree was 62. Ever since childhood, she would had this gift for being happier in a tree than in a lift. And though as years went by, she would be told that climbing trees should stop when one grew old, and that growing old should be gone about gracefully. She would laugh and say, "Well, I will grow disgracefully. I can do it better." And we had to agree, for in all the garden there wasn't a tree she hadn't been up at one time or another, having learned to climb from a loving brother when she was 6. But it was feared by all that one day she would have a terrible fall. That the outcome was different. While we were in town, she climbed a tree and couldn't come down. After the rescue, the doctor took Granny's temperature and said, "I strongly recommend a quiet week in bed." We sighed with relief and tucked her up well. Poor Granny, for her it was like a brief season in hell, confined to her bedroom while every breeze whispered of summer and dancing leaves. But she had held her peace till she felt stronger. Then she sat up and said, "I will lie here no longer." And she called for my father and told him, undaunted, that a house in a treetop was what she now wanted. And my dad knew his duties. He said, "That's all right. You will have what you want, dear. I will start work tonight." With my expert assistance, he soon finished the chore, made her a tree house with windows and a door. So Granny moved up, and now every day I climb to her room with glasses and tray. She sits there in state and drinks sherry with me, upholding her right to reside in a tree. So this is regarding the poem. Now let us analyze the poem. My grandmother was a genius. You would like to know why? Because she could climb trees, spreading or high. She would be up their branches in a thrice, and mind you, when last she climbed a tree was 62. Ever since childhood, she would had this gift for being happier in a tree than in a lift. So here, when the poem starts, the poet says, "My grandmother was a genius." You'd like to know why? Do you want to know why my grandmother was a genius? ನೋಡ್ರಿ, ಇಲ್ಲಿ ಕವಿ ಆ ಪೋಯಮ್ ಸ್ಟಾರ್ಟ್ ಆದ ತಕ್ಷಣ ಹೇಳ್ತಾರೆ, ಮೈ ಗ್ರ್ಯಾಂಡ್ ಮದರ್ ವಾಸ್ ಅ ಜೀನಿಯಸ್. ನನ್ನ ಗ್ರ್ಯಾಂಡ್ ಮದರ್ ಜೀನಿಯಸ್ ಆಗಿದ್ರು. ಹಾಗಾದರೆ ನಿಮಗೆ ಒಂದು ಆಸಕ್ತಿ ಇರ್ಬೋದು ಅಥವಾ ನಿಮಗೊಂದು ಕುತೂಹಲ ಇರ್ಬೋದು, ನಮ್ಮ ಗ್ರ್ಯಾಂಡ್ ಮದರ್ ಯಾಕೆ ಜೀನಿಯಸ್ ಆಗಿದ್ರು ಅನ್ನೋದಕ್ಕೆ. ನಿಮ್ಗೆ ಗೊತ್ತಾ ನಮ್ಮ ಗ್ರ್ಯಾಂಡ್ ಮದರ್ ಯಾಕೆ ಜೀನಿಯಸ್ ಆಗಿದ್ರ ಅಂಥೇಳಿ ಹೇಳ್ತಾರೆ. ಬಿಕಾಸ್ ಶಿ ಕುಡ್ ಕ್ಲೈಂಬ್ ಟ್ರೀಸ್. ಶಿ ವಾಸ್ ಜೀನಿಯಸ್ ಬಿಕಾಸ್ ಶಿ ಕ್ಯಾನ್ ಕ್ಲೈಂಬ್ ದ ಟ್ರೀಸ್. ಅವ್ರು ಜೀನಿಯಸ್ ಆಗಿದ್ರು. ಯಾಕೆ ಜೀನಿಯಸ್ ಆಗಿದ್ರು ಅಂತಂದರೆ ಅವರು ಮರಗಳನ್ನು ಹತ್ತುತ್ತಿದ್ರು. ಸ್ಪ್ರೆಡಿಂಗ್ ಆರ್ ಹೈ. ಸೊ ಶಿ ಕುಡ್ ಕ್ಲೈಂಬ್ ದ ಟ್ರೀಸ್ ವಿಚ್ ವೇರ್ ಸ್ಪ್ರೆಡಿಂಗ್ ಆರ್ ಹೈ. ಇಂಥ ಅಗಲ ಇರಲಿ ಅದು ಅಥವಾ ಎತ್ತರದಾಗಿರಲಿ ಉದ್ದವಾಗಿರಲಿ ಎಂಥದೇ ಗಿಡಗಳ ಇರಲಿ ಮರಗಳೇ ಇರಲಿ ಅದನ್ನು ಆ ಅಜ್ಜಿ ಹತ್ತುತ್ತಿದ್ರು. ಹಾಗಾಗಿ ಅವರು ಜೀನಿಯಸ್ ಆಗಿದ್ರು ಅಂತ ಹೇಳ್ತಾರೆ. ಶಿ ವುಡ್ ಬಿ ಅಪ್ ದೇರ್ ಬ್ರಾಂಚಸ್ ಇನ್ ಅ ಥ್ರೈಸ್ and mind you. So he says that here, poet Ruskin Bond, he says that, so my grandmother, she would be up there in the branches thrice. Within a fraction of second, very quickly she used to climb the trees. And mind you, ನೋಡ್ರಿ, ಅವರು ರಸ್ಕಿನ್ ಬಾಂಡ್ ಅವ್ರು ಹೇಳ್ತಾರೆ, ನಿಮ್ಗೆ ಗೊತ್ತಾ ನಮ್ಮ ಅಜ್ಜಿ ಎಂಥದ್ದಾದ್ರೂ ಮರಗಳಿರಲಿ ಅವನ್ನ ಹತ್ತುತ್ತಿದ್ರು. ಅದು ಯಾವ ರೀತಿ ಹತ್ತಿದ್ರು? ಅತಿ ಬೇಗನೆ ಆ ಮರವನ್ನು ಹತ್ತುತ್ತಿದ್ರು. ಅತಿ ಫಾಸ್ಟಾಗಿ ಆ ಮರವನ್ನು ಹತ್ತುತ್ತಿದ್ರು. ಇನ್ನೊಂದು ವಿಷಯ ಗೊತ್ತಾ ನಿಮ್ಗೆ ಅಂತ ಹೇಳ್ತಾರೆ. ಮೈಂಡ್ ಯು, ವೆನ್ ಲಾಸ್ಟ್ ಶಿ ಕ್ಲೈಂಬ್ಡ್ ಅ ಟ್ರೀ ಶಿ ವಾಸ್ 62. ಸೊ ಲಾಸ್ಟ್ ವೆನ್ ಶಿ ಕ್ಲೈಂಬ್ಡ್ ಅ ಟ್ರೀ ಹರ್ ಏಜ್ ವಾಸ್ 62. ಕೊನೆಯದಾಗಿ ತಮ್ಮ ಲಾಸ್ಟ್ ಸಮಯ ಒಳಗೆ ಅವರು ಆ ಮರವನ್ನು ಹತ್ತಿದಾಗ ಅವ್ರ ವಯಸ್ಸು ಎಷ್ಟಿತ್ತು ಗೊತ್ತಾ ನಿಮ್ಗೆ? 62 ವಯಸ್ಸಿತ್ತು. ಆ 62ನೇ ವಯಸ್ಸಿನಲ್ಲೂ ಸಹಿತ ಅವರು ಆ ಮರವನ್ನು ಹತ್ತಿದ್ರು. ಅಂಥ ಜೀನಿಯಸ್ ನಮ್ಮಜ್ಜಿ ಇದ್ರು ಅಂಥೇಳಿ ಪೋಯೆಟ್ ಹೇಳ್ತಾರೆ. ಎವರ್ ಸಿನ್ಸ್ ಚೈಲ್ಡ್ಹುಡ್ ಶಿ ವುಡ್ ಹ್ಯಾಡ್ ದಿಸ್ ಗಿಫ್ಟ್. ಸೊ
ಸಿನ್ಸ್ ಹರ್ ಚೈಲ್ಡ್ಹುಡ್ ಶಿ ಹ್ಯಾಡ್ ಅ ಗಿಫ್ಟ್ ಆಫ್ ಕ್ಲೈಂಬಿಂಗ್ ಅ ಟ್ರೀ. ನೋಡ್ರಿ, ತನ್ನ ಬಾಲ್ಯದಿಂದಲೇ ಅವ್ರಿಗೆ ಒಂದು ಗಿಫ್ಟ್ ಸಿಕ್ಕಿತ್ತು. ಅದು ಏನಂತಂದ್ರೆ ಮರಗಳನ್ನು ಹತ್ತುವುದು. ಫಾರ್ ಬೀಯಿಂಗ್ ಹ್ಯಾಪಿಯರ್ ಇನ್ ಅ ಟ್ರೀ ದೆನ್ ಇನ್ ಅ ಲಿಫ್ಟ್. ಸೊ ಶಿ ಹ್ಯಾಡ್ ಅ ಗಿಫ್ಟ್ ಆಫ್ ಕ್ಲೈಂಬಿಂಗ್ ಅ ಟ್ರೀ ಆ್ಯಂಡ್ ಶಿ ವುಡ್ ಬಿ ಹ್ಯಾಪಿ ಇನ್ ಅ ಟ್ರೀ ರ್ಯಾದರ್ ದೆನ್ ಇನ್ ಅ ಲಿಫ್ಟ್. ನೋಡ್ರಿ, ಅವರು ಆ ಮರವನ್ನು ಹತ್ತುವಂಥ ಗಿಫ್ಟ್ ಅವ್ರಿಗೆ ಸಿಕ್ಕಿತ್ತು. ಅದು ಅಷ್ಟೇ ಅಲ್ಲದ ಅವ್ರ ಸಂತೋಷ ಎದ್ರೊಳಗಿತ್ತಂದ್ರೆ ಮರಗಳನ್ನು ಹತ್ತೋದ್ರೊಳಗಿತ್ತು. ಅವರು ಲಿಫ್ಟನ್ನು ಹತ್ತಬೇಕಾದ್ರೆ, ಲಿಫ್ಟ್ ಒಳಗಿರ್ಬೇಕಾದ್ರೆ ಅಷ್ಟು ಸಂತೋಷ ಅವ್ರನ್ನ ಸಿಕ್ತಿದ್ದಿಲ್ಲ. ಆ ಸಂತೋಷ ಎಲ್ಲಿ ಸಿಕ್ತಿತ್ತಂತಂದ್ರೆ ಮರವನ್ನು ಹತ್ತಿದಾಗ ಅವ್ರಿಗೆ ಸಂತೋಷ ಸಿಕ್ತಿತ್ತು. And though as year went by, she would be told that climbing trees should stop when one grew old, and that growing old should be gone about gracefully, she would laugh and say, well, I will grow disgracefully. I can do it better. And we had to agree, for in all the garden there wasn't a tree. And though as years went by, so she would be told. So now that is all going to happen. She has climbed the tree at the age of 62. As time passed on, so the people, so they warned her. What they told her, let us see. As year went by, she would be told that climbing trees should stop when one grew old. So the people, the neighbors, they used to say to the granny, that grandmother, that you should stop the climbing of trees, because now you are old, so it is not your age to climb a tree. ವಯಸ್ಸಾದಂಥ ಅಜ್ಜಿಗೆ ಆಜುಬಾಜು ಮನೆದವರು, ಅಕ್ಕಪಕ್ಕ ಮನೆದವರು ಅಥವಾ ಆ ಓಣಿಯ ಜನರು ಏನು ಹೇಳ್ತಿದ್ರಂದ್ರೆ ಅಜ್ಜಿಗೆ, ಇನ್ನು ನಿಮ್ಮ ವಯಸ್ಸಾಗಿದೆ, ಈ ವಯಸ್ಸು ಗಿಡಗಳನ್ನು ಮರಗಳನ್ನು ಹತ್ತುವಂಥ ವಯಸ್ಸಲ್ಲ, ನೀವು ಗಿಡಮರಗಳನ್ನು ಹತ್ತಬೇಡ್ರಿ ಅಂಥೇಳಿ ಅಜ್ಜಿಗೆ ಹೇಳ್ತಾರೆ. ಹಾಗಾದ್ರೆ ಆ ಅಜ್ಜಿಯ ರೆಸ್ಪಾನ್ಸ್ ಹೇಗಿತ್ತು, ಅವರು ಏನು ಹೇಳ್ತಾರೆ ಉತ್ತರದೊಳಗೆ ಅನ್ನೋದನ್ನು ನೋಡೋಣ. And that growing old should be gone about gracefully. So here the people, the neighbors, they used to say that you are old, so you have to be very graceful doing the work which are suitable to a old lady. ನೋಡ್ರಿ, ಅವರು ನೇಬರ್ಸ್ ಏನಿರ್ತಿದ್ರಲ್ಲ ಅವ್ರು ಹೇಳ್ತಿದ್ರೆ, ನೀವು ಅಜ್ಜಿ ಆದವ್ರು, ನೀವು ವಯಸ್ಸಾದವ್ರನ್ನ ಯಾವ ಕೆಲಸಗಳು ಒಪ್ತಾವಲ್ಲ ಅಂಥ ಕೆಲಸಗಳನ್ನು ಮಾಡಬೇಕು. ಸಣ್ಣ ಹುಡುಗರು ಹಂಗೆ ಈ ಮರಗಳನ್ನು ಹತ್ತಬಾರ್ದು ಅಂಥೇಳಿ ಸಜೆಷನ್ ಕೊಡ್ತಾರೆ. ಶಿ ಲಾಫ್ಡ್ ಆ್ಯಂಡ್ ಸೇಡ್, ವೆಲ್, ಐ ವಿಲ್ ಗ್ರೋ ಡಿಸ್ಗ್ರೇಸ್ಫುಲಿ. ಸೊ she used to laugh and she used to say, well, I don't listen to you, I don't mind your words, I ignore you, I want to grow disgracefully. It doesn't matter what the society, it remarks me, what the society comments on me, comments on my climbing of tree, I don't care. So climbing a tree is a happiness for me and I will climb, I will not listen to the society, she says. ನೋಡ್ರಿ, ಅಜ್ಜಿಗೆ ಆ ರೀತಿ ಹೇಳಿದಾಗ, ವಯಸ್ಸಾಗಿದೆ, ಗಿಡಗಳನ್ನು ಮರಗಳನ್ನು ಹತ್ತಬೇಡ್ರಿ, ಸೊ ನೀವು ನಿಮ್ಮ ವಯಸ್ಸಿನ ತಕ್ಕಂಥ ಕೆಲಸಗಳನ್ನು ಮಾಡಿರಿ ಅಂದಾಗ ಅಜ್ಜಿ ನಕ್ಕ ಹೇಳ್ತಿದ್ರಂತೆ, ಸೊ ನಾನು ಇನ್ನೂ ಅಪಮಾನಕರವಾಗಿ ಆ ಮರಗಳನ್ನು ಹತ್ತೀನಿ, ಸೊ ನೀವು ಯಾರು ಅಪಮಾನ ಮಾಡ್ತಾ ಇದ್ದೀರಲ್ಲ ನಿಮ್ಮ ಮಾತುಗಳನ್ನು ನಾನು ಕೇಳೋದಿಲ್ಲ, ಸೊ ನಿಮ್ಮ ಮಾತುಗಳನ್ನು ನಾನು ಕಿವಿಗೆ ಹಾಕೊಳ್ಳೋದಿಲ್ಲ, ನನಗೆ ಆ ಮರಗಳನ್ನು ಹತ್ತಬೇಕಂದ್ರೆ ಅತಿ ಸಂತೋಷ ಸಿಗುತ್ತೆ, ಹಾಗಾಗಿ ನನ್ನ ಸಂತೋಷವನ್ನು ನೋಡ್ತೀನಿ, ನಿಮ್ಮ ಅಪಮಾನಕರವಾಗಿರುವಂಥ ಮಾತುಗಳನ್ನು ನಾನು ಕೇಳೋದಿಲ್ಲ, ಅದನ್ನು ಇಗ್ನೋರ್ ಮಾಡ್ತೀನಿ ಅಂಥೇಳಿ ಆ ಅಜ್ಜಿ ಆ ಜನರಿಗೆ ಹೇಳ್ತಾರೆ. ಐ ಕ್ಯಾನ್ ಡೂ ಇಟ್ ಬೆಟರ್ ಆ್ಯಂಡ್ ವಿ ಹ್ಯಾಡ್ ಟು ಅಗ್ರಿ. ಸೊ ಶಿ ಸೇಸ್ ದಟ್ ಐ ಕ್ಯಾನ್ ಡೂ ಇಟ್ ಬೆಟರ್, ಐ ಕ್ಯಾನ್ ಸ್ಟಿಲ್ ಕ್ಲೈಂಬ್ ದಿ ಟ್ರೀಸ್ ಇನ್ ಅ ಬೆಟರ್ ವೇ ಆ್ಯಂಡ್ ದೇ ಹ್ಯಾವ್ ಟು ಅಗ್ರಿ. ನೋಡ್ರಿ, ಆ ಸಮಾಜದೊಳಗೆ ಯಾರ್ಯಾರು ಅಜ್ಜಿಯನ್ನು ಒಂದು ಅಪಮಾನಕರ ಮಾತುಗಳನ್ನು ಹೇಳ್ತಿರ್ತಾರಲ್ಲ ಅವ್ರನ್ನ ಅಜ್ಜಿ ಹೇಳ್ತಾರೆ, ಐ ಕ್ಯಾನ್ ಡೂ ಇಟ್ ಬೆಟರ್, ಇನ್ನು ಒಳ್ಳೆಯ ರೀತಿ ಒಳಗೆ ನಾ ಮರಗಳನ್ನು ಹತ್ತೀನಿ ಅಂತ ಹೇಳಿದಾಗ ಆ ಎಲ್ಲ ಜನರು ಅದನ್ನು ಒಪ್ಪಬೇಕಾಗುತ್ತೆ. ಯಾಕೆ ಒಪ್ಪಬೇಕಾಗುತ್ತೆ ಅನ್ನೋದನ್ನು ನೆಕ್ಸ್ಟ್ ಲೈನ್ ಒಳಗೆ ಕೊಟ್ಟಿದ್ದಾರೆ ನೋಡ್ರಿ. ಫಾರ್ ಇನ್ ಆಲ್ ದ ಗಾರ್ಡನ್ ದೇರ್ ವಾಸಂಟ್ ಅ ಟ್ರೀ. They has to agree because in that garden, so there wasn't a tree which that grandma has not climbed. ಇಡೀ ಗಾರ್ಡನ್ ಒಳಗೆ ಒಂದು ಮರವನ್ನು ಬಿಡ್ಲಾರ್ದ ಆ ಅಜ್ಜಿ ಎಲ್ಲ ಮರವನ್ನು ಹತ್ತಿದ್ರಂತೆ. ಸೊ ಹಾಗಾಗಿ ಅವರೆಲ್ಲರೂ ಆ ಅಜ್ಜಿಯ ಮಾತನ್ನು ಒಪ್ಪಬೇಕಾಯಿತು ಅಂತ ಹೇಳ್ತಾರೆ. She hadn't been up at one time or another, having learned to climb from a loving brother when she was 6, but it was feared by all that one day she would
have a terrible fall. The outcome was different. While we were in town, she climbed a tree and couldn't come down. So she hadn't been up at one time or another. See here, that poet says that the society, so it is commenting on my granny that she shouldn't climb the trees, but she wasn't there on the trees once or twice. ನೋಡ್ರಿ ಆ ಜನ ಸಮಾಜದವ್ರು ಏನಿದಾರಲ್ಲ ಅವರು ನನ್ನ ಅಜ್ಜಿಯನ್ನು ಮಾತನಾಡ್ತಾ ಇದ್ದಾರೆ, ಹತ್ತಬೇಡ ಮರವನ್ನು, ಅದು ನಿನ್ನ ವಯಸ್ಸಿಗೆ ಶೋಭೆ ಕೊಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಆದರೆ ನನ್ನ ಅಜ್ಜಿ ಆ ಮರಗಳನ್ನು ಗಿಡಗಳನ್ನು ಒಂದು ಬಾರಿ ಎರಡು ಬಾರಿ ಹತ್ತಲಿಲ್ಲ. ಹಾಗಾದರೆ ಎಷ್ಟು ಸಾರಿ ಹತ್ತಿದ್ದಾರೆ ಅನ್ನೋದನ್ನು ಹೇಳ್ಯಾರ. ಹ್ಯಾವಿಂಗ್ ಲರ್ನ್ ಟು ಕ್ಲೈಂಬ್ ಫ್ರಮ್ ಅ ಲವಿಂಗ್ ಬ್ರದರ್ ವೆನ್ ಶಿ ವಾಸ್ 6. ಸಿ at the age of 6 only she learnt this skill of climbing a tree from her brother, and since her childhood to at the age of 62 she is climbing trees. ನೋಡ್ರಿ, ಅವರು ಒಂದು ಬಾರಿ ಎರಡು ಬಾರಿ ಅಷ್ಟೇ ಈ ಮರಗಳನ್ನು ಹತ್ತಲಿಲ್ಲ, ತನ್ನ ಬಾಲ್ಯದಿಂದಲೇ ಈ ಮರಗಳನ್ನು ಹತ್ತುತ್ತಾ ಬಂದಿದ್ದಾರೆ. ಅವರು ಕೇವಲ 6 ವರ್ಷದವರಿದ್ರು, ಅವಾಗ್ಲಿಂತ್ರ ಈ ಮರವನ್ನು ಹತ್ತುವಂಥ ಒಂದು ಕಲೆಯನ್ನು ತಮ್ಮ ಬ್ರದರ್ಲಿಂತ್ರ ಕಲ್ತಿದ್ದಾರೆ ಅಂತ ಹೇಳ್ತಾರೆ. But it was feared by all that one day she would have a terrible fall. The people who asked her not to climb the trees, so they had a fear in their heart that one day that grandma she may fall from a tree. ನೋಡ್ರಿ, ಎಲ್ಲ ಹುಡುಗರು ಅಥವಾ ಎಲ್ಲ ಆ ಸಮಾಜದೊಳಗಿರುವಂಥ ಜನರು ಏನಿದಾರಲ್ಲ ಅವ್ರ ಮನಸ್ಸಲ್ಲಿ ಒಂದು ಹೆದರಿಕೆ ಇತ್ತು. ಆ ಹೆದರಿಕೆ ಏನಿತ್ತಂತಂದ್ರೆ, ಒಂದಿನ ಆ ಅಜ್ಜಿ ಆ ಗ್ರ್ಯಾಂಡ್ಮಾ ಟ್ರೀವನ್ನು ಹತ್ತಬೇಕಾದ್ರೆ, ಮರವನ್ನು ಹತ್ತಬೇಕಾದ್ರೆ ಮೇಲಿಂದ್ರ ಕೆಳಗೆ ಬಿದ್ಲಂತಂದ್ರೆ ಆಕಿನ ಪರಿಸ್ಥಿತಿ ಏನಪ್ಪ ಅನ್ನೋ ಒಂದು ಹೆದರಿಕೆ ಜನರಲ್ಲಿ ಇತ್ತು. ದಟ್ ಒನ್ ಡೇ ಶಿ ವುಡ್ ಹ್ಯಾವ್ ಅ ಟೆರಿಬಲ್ ಫಾಲ್. ದ ಔಟ್ಕಮ್ ವಾಸ್ ಡಿಫ್ರೆಂಟ್ ವೈಲ್ ವಿ ವೇರ್ ಇನ್ ಟೌನ್. ಸೊ there was a different outcome. The result was different. People thought that one day granny may climb the tree and she may fall from there, but the outcome, the result was different once when they went to a town. Then what happens? Let us see. ನೋಡ್ರಿ, ಒಂದು ದಿನ ಏನಾಗತ್ತಂದ್ರೆ ಆ ಜನರು ಏನು ಅನ್ಕೊಂಡಿರ್ತಾರಲ್ಲ, ಮರದ ಮೇಲಿಂತ್ರ ಅಜ್ಜಿ ಬಿದ್ದು ಬಿಡ್ತಾಳನ್ನೋ ಒಂದು ಆ ಇನ್ಸಿಡೆಂಟ್ ಅದು ಚೇಂಜ್ ಆಗಿಬಿಡುತ್ತೆ. ಒಂದಿನ ಒಂದು ಬೇರೆ ಟರ್ನ ತಗೊಳುತ್ತೆ ಅಜ್ಜಿಯ ಲೈಫ್ ಒಳಗೆ. ಅದೇನಂತಂದ್ರೆ, ಈ ರಸ್ಕಿನ್ ಬಾಂಡ್ ಅವ್ರ ಫ್ಯಾಮಿಲಿಯವರು ಟೌನ್ಗೆ ಹೋಗಿರ್ತಾರೆ. ಅವಾಗ ಅಜ್ಜಿ ಆ ಮರವನ್ನು ಹತ್ತಿರ್ತಾರೆ. ಹಾಗಾದ್ರೆ ಆ ಅಜ್ಜಿ ಮೇಲಿಂದ್ರ ಕೆಳಗೆ ಬೀಳ್ತಾರ ಅಥವಾ ಬೀಳೋದನ್ನು ನಾವು ನೋಡೋಣಂತ. ಶಿ ಕ್ಲೈಂಬ್ ದ ಟ್ರೀ ಆ್ಯಂಡ್ ಕುಡಂಟ್ ಕಮ್ ಡೌನ್. So what happens means she climbed a tree but she couldn't come down. She hadn't fall but she couldn't come down. So this was the result. ನೋಡ್ರಿ, ಏನಾಗತ್ತಂದ್ರೆ ಒಂದು ದಿನ ಆ ರಸ್ಕಿನ್ ಬಾಂಡ್ ಅವ್ರ ಫ್ಯಾಮಿಲಿ ಅವರು ಹೊರಗಡೆ ಹೋದಾಗ, ಟೌನ್ಗೆ ಹೋದಾಗ ಅಜ್ಜಿ ಮರವನ್ನು ಹತ್ತು ಬಿಟ್ಟಿರ್ತಾಳೆ. ಆದರೆ ಆ ಅಜ್ಜಿಗೆ ಕೆಳಗೆ ಬರೋಕೆ ಆ ಹೆದರಿಕೆ ಬರ್ತಿರುತ್ತೆ. ಆಕೆ ಕೆಳಗೆ ಬರೋದೇ ಇಲ್ಲ. ಸೊ ಬೀಳೋದಿಲ್ಲ, ಆದರೆ ಹೆದರ್ತಿರ್ತಾಳೆ. ಕೆಳಗೆ ಬರಬೇಕಂದ್ರೆ ಆ ಅಜ್ಜಿ ಕೆಳಗೆ ಬರೋದಿಲ್ಲ. ಹಾಗಾದ್ರೆ ಏನಾಗುತ್ತೆ ಅನ್ನೋದನ್ನು ನೋಡೋಣ. ಆಫ್ಟರ್ ದ ರೆಸ್ಕ್ಯೂ, the doctor took Granny's temperature and said, I strongly recommend a quiet week in bed. We sighed with relief and tucked her up well. Poor Granny. For her it was like a brief season in hell, confined to her bedroom while every breeze whispered of summer and dancing leaves. So after rescue what happens? Let us see. ನೋಡ್ರಿ, ಆ ಜನರೇನು ಇರ್ತಾರಲ್ಲ ಅವರೆಲ್ಲರೂ ಅಜ್ಜಿಯನ್ನು ಕಾಪಾಡ್ತಾರೆ, ಕೆಳಗಿಳಿಸ್ತಾರೆ. ಆ ಕೆಳಗಿಳಿಸಿದ ನಂತರ ಏನಾಗುತ್ತೆ ಅನ್ನೋದನ್ನು ನೋಡೋಣ. ದ ಡಾಕ್ಟರ್ ಟುಕ್ Granny's temperature and said, I strongly recommend a week in bed. So the doctor came and he examined the granny. He took the temperature of granny and he gave advice to granny to take 1 week bed rest. ನೋಡ್ರಿ, ಆ ಕೆಳಗಿಳಿಸಿದ ನಂತರ ಡಾಕ್ಟರ್ ಬಂದು ಅಜ್ಜಿಯ ಚೆಕಪ್ಪನ್ನು ಮಾಡ್ತಾರೆ. ಚೆಕಪ್ ಮಾಡಿದ ನಂತರ ಅಜ್ಜಿಗೆ ಒಂದು ಅಡ್ವೈಸನ್ನು ಕೊಡ್ತಾರೆ. ಅದು ಏನಂತಂದ್ರೆ, ನೀವು 1 ವಾರ ಬೆಡ್ ರೆಸ್ಟನ್ನು ತಗೋಬೇಕು. ಸೊ ಗಿಡಗಳನ್ನು ಮರಗಳನ್ನು ಹತ್ತಲಿಕ್ಕೆ ಹೋಗಬಾರ್ದು ಅಂಥೇಳಿ ಅಜ್ಜಿಗೆ ಸ್ಟ್ರಾಂಗ್ಲಿ ಹೇಳ್ತಾರೆ ಅವರು. We sighed with relief and tucked her up well. So now the family of that grandma, so they sighed in relief. So now they had a relief that now granny will not climb the tree, and they tucked her up well. So they made her to take bed rest for 1 week. ನೋಡ್ರಿ, ತದನಂತರ ಏನಾಗುತ್ತೆ ಅಂದ್ರೆ ಆ ಡಾಕ್ಟ್ರ್ ಹೇಳಿರುವಂಥ ರೆಕಮೆಂಡ್ ಮಾಡಿರುವಂಥ 1 ವೀಕ್ ಬೆಡ್ ರೆಸ್ಟನ್ನು ಇವರು
ಫ್ಯಾಮ್ಲಿದವ್ರು ಒಪ್ತಾರೆ. ಅವ್ರು ಹೇಳ್ತಾರೆ, ಅಬ್ಬ ಈಗರ ಆ ಅಜ್ಜಿ ಮರಗಳನ್ನು ಹತ್ತೋದು ಬಿಟ್ಟು ತನ್ನ ಆರೋಗ್ಯದ ಕಡೆ ಲಕ್ಷ್ಯ ಕೊಡಲಿ ಅಂಥೇಳಿ ಅವ್ರಿಗೆ 1 ವೀಕ್ ಬೆಡ್ ರೆಸ್ಟನ್ನು ಕೊಡ್ತಾರೆ. ಆದ್ರೆ ಅಜ್ಜಿಯ ಮನಸ್ಸು 1 ವೀಕ್ ಬೆಡ್ ರೆಸ್ಟ್ ಒಪ್ಪೋದಿಲ್ಲ. ಯಾಕೆ ಒಪ್ಪೋದಿಲ್ಲ ಅದನ್ನು ನೋಡ್ರಿ ಇಲ್ಲಿ. Poor granny, for her it was like a brief season in hell. So poor granny, for her 1 week bed rest, it was like a season in hell. So she felt very bad when she was in that room, when she was in bed. ನೋಡ್ರಿ, ಆದರೆ ಪಾಪ ಆ ಅಜ್ಜಿಯ ಭಾವನೆ ಯಾವ ರೀತಿ ಇತ್ತಂದ್ರೆ ಆಕಿಗೆ ಏನು ಅನ್ನಿಸ್ತಾ ಇರುತ್ತಂದ್ರೆ, ನಾನೇನಪ್ಪ ಈ ಒಂದು ನರ್ಕದೊಳಗೆ ಬಂದುಬಿಟ್ಟಿನಲ್ಲ, ಅಂಥ ಯಾವ ಪಾಪವನ್ನು ಮಾಡೀನಿ ನಾನು, ಈ ನರ್ಕದೊಳಗೆ ಬಂದೀನಿ, ಕೇವಲ 4 ಗೋಡೆ ಮಧ್ಯೆ ನಾನು ಇರೋದು, ಆಮೇಲೆ ಬೆಡ್ಡಲ್ಲಿ ರೆಸ್ಟ್ ಮಾಡೋದು, ಇದಿಷ್ಟೇ ತಾನಿನ, ಇದು ನರ್ಕ ನನಗೆ ಅಂಥೇಳಿ ಆ ಅಜ್ಜಿಯ ಭಾವನೆ ಇರುತ್ತೆ. Confined to her bedroom, while every breeze whispered of summer and dancing leaves. So she is caught in the bedroom. So she thinks that I am here, I am inside these 4 walls. So it's like a hell to me. And so outside the dancing leaves, the breeze, so it is attracting me, it is calling me, and I felt really very bad that nature is heaven to me, my bedroom is hell to me. ನೋಡ್ರಿ, ಆ ಅಜ್ಜಿ ಹೊರಗಡೆ ನೋಡಿದಾಗ ಗಾಳಿ ಬೀಸೋದನ್ನು ನೋಡ್ತಾಳೆ, ಎಲೆಗಳೆಲ್ಲ ಡ್ಯಾನ್ಸ್ ಮಾಡೋದನ್ನು ನೋಡ್ತಾಳೆ. ನೋಡಿ ಅಜ್ಜಿಯ ಮನಸ್ಸು ಏನಾಗ್ತಾ ಇರುತ್ತಂದ್ರೆ, ಹೊರಗೆ ನಿಸರ್ಗದೊಳಗೆ ಅದು ಎಂಥ ಸ್ವರ್ಗ ಇದೆ, ಆ ಸ್ವರ್ಗವನ್ನು ಬಿಟ್ಟು ನಾನು ಯಾವ ಪಾಪ ಮಾಡಿನೇನು ಈ ಒಂದು ಬೆಡ್ರೂಮ್ ಒಳಗೆ ನರ್ಕದೊಳಗೆ ಬಂದಿದ್ದೀನಲ್ಲಪ್ಪ, ನಾನು ಮರಗಳನ್ನು ಹತ್ತುತ್ತಿದ್ದೆ, ಇಂಥ ಒಂದು ಒಳ್ಳೆಯ ವಾತಾವರಣದಲ್ಲಿ ನಾನು ಅದನ್ನು ಅನುಭವವನ್ನು ತಗೋತಿದ್ದೆ, ಯಾಕಿಲ್ಲದೀನಿ ಅಂಥೇಳಿ ಬೇಜಾರಾಗ್ತಾರೆ ಅಜ್ಜಿ. But she had held her peace till she felt stronger. Then she sat up and said, I will lie here no longer. And she called for my father and told him, undaunted, that a house in a treetop was what she now wanted. My dad knew his duties. He said, that's all right. You will have what you want, dear. I will start work tonight. So, but she had held her peace till she felt stronger. That granny, she had the patience, so she was in a peace until she got stronger, until she felt that now I am strong, now I can talk to my son. ನೋಡ್ರಿ, ಅಜ್ಜಿ ಆ ಒಂದು ರೂಮ್ ಒಳಗೆ 1 ವೀಕ್ ಬೆಡ್ ರೆಸ್ಟ್ ಏನು ತೊಗೊಂಡಿರ್ತಾರಲ್ಲ, ಅವರು ತಮ್ಮ ಆರೋಗ್ಯ ಸರಿ ಆಗೋ ತನಕ ವೇಟ್ ಮಾಡ್ತಾರೆ, ತಮ್ಮಲ್ಲಿ ಆ ಧೈರ್ಯ ಬರೋ ತನಕ ನಿಲ್ತಾರೆ ಅಥವಾ ವೇಟ್ ಮಾಡ್ತಾರೆ. ವೇಟ್ ಮಾಡಿ ಮಗನನ್ನು ಕರೆದು ಏನು ಹೇಳ್ತಾರೆ ಅನ್ನೋದನ್ನು ನೋಡೋಣ. ದೆನ್ ಶಿ ಸ್ಯಾಟ್ ಅಪ್ ಆ್ಯಂಡ್ ಸೇಡ್, I will lie here no longer. So she gathered all the courage, she gathered all the strength, and she sat up in her bed and she said, I will not be here, I will not be here in this bed no longer, I don't want to live here. ನೋಡ್ರಿ, ಆ ಅಜ್ಜಿ ತನ್ನ ಹಾಸಿಗೆ ಮೇಲೆ ಕೂತು ಹೇಳ್ತಾಳೆ, ಇನ್ಮೇಲೆ ನಿಂತು ನಾನು ಈ ಬೆಡ್ರೂಮಲ್ಲಿ ಇರೋದಿಲ್ಲ, ಇನ್ಮೇಲೆ ನಿಂತು ನಾನು ಈ ಬೆಡ್ಡಲ್ಲಿ ಇರಲ್ಲ ಅಂಥೇಳಿ ಹೇಳ್ತಾರೆ. And she called for my father and told him undaunted. So now that granny, she sat and she called father of poet Ruskin Bond, and without hesitation she said something to her son. What is that? Let us see. ನೋಡ್ರಿ, ಹಾಸಿಗೆಯಲ್ಲಿ ಕೂತ ತಕ್ಷಣ ನನಗೆ ಇಲ್ಲೇ ಇರಾಕೆ ಮನಸ್ಸಿಲ್ಲ, ನಾ ಇಲ್ಲೇ ಇರೋದಿಲ್ಲ ಅಂಥೇಳಿ ಹಠ ಮಾಡ್ತಾಳೆ. ಮಾಡಿ ತನ್ನ ಮಗನನ್ನು ಕರೀತಾಳೆ. ಅವ್ರ ಮಗ ಯಾರಂತಂದ್ರೆ ರಸ್ಕಿನ್ ಬಾಂಡ್ ಅವರ ತಂದೆ. ಮಗನನ್ನು ಕರೆದು ಹೇಳ್ತಾಳೆ. ಅದು ಯಾವುದೇ ಹೆಸಿಟೇಷನ್ ಇರಲಾರ್ದೆ ಹೇಳ್ತಾರೆ. ಏನು ಹೇಳ್ತಾರೆ ಹಾಗಾದ್ರೆ ನೋಡೋಣ. That a house in a tree top was what she now wanted. So she says that without a hesitation, she says, I want a tree-top house. I want a house at the tree-top. I don't want to live here in this bedroom. She says, ನೋಡ್ರಿ, ಅಜ್ಜಿ ಯಾವುದೇ ಹೆಸಿಟೇಷನ್ ಇರಲಾರ್ದ ಮಗನನ್ನು ಕರೆದು ಹೇಳ್ತಾರೆ, ಇನ್ಮೇಲಿಂದ ನಾ ಈ ರೂಮಲ್ಲಿ ಇರಲ್ಲ, ನೀ ಏನು ಮಾಡಿ ನನಗೆ ಮರದ ಮೇಲೇನ ಒಂದು ಮನೆ ಮಾಡಿಕೊಡು, ಅಲ್ಲೇ ಒಂದು ಮನೆ ಕಟ್ಟಿಕೊಡು ಅಂಥೇಳಿ ಮಗನಿಗೆ ಕೇಳ್ಕೊತಾರೆ. ಹಾಗಾದ್ರೆ ಮಗ ಮಾಡ್ತಾರ ಅಥವಾ ಇಲ್ಲ ಅನ್ನೋದನ್ನು ನೋಡೋಣ. My dad knew his duties. He said, that's all right. So when that granny asked something, when that granny wished to have a treetop house, then the father of Ruskin Bond, he agreed and he said that it's all right, I will make a house for you on the treetop. ನೋಡ್ರಿ, ನನ್ನ
ತಂದೆಗೆ ಅವರ ಕರ್ತವ್ಯ ಏನಿದೆ ಅಂಥೇಳಿ ಗೊತ್ತಿದೆ, ಅವರು ತಮ್ಮ ಕರ್ತವ್ಯವನ್ನು ಪಾಲಿಸ್ತಾರೆ. ನನ್ನ ಅಜ್ಜಿ ಏನು ಕೇಳಿದ್ರಲ್ಲ, ಮರದ ಮೇಲೆ ಮನೆ ಮಾಡಿಕೊಡಿ ಅಂತಂದು, ಆ ಮರದ ಮೇಲೆ ಮನೆಯನ್ನು ನಮ್ಮ ತಂದೆ ಮಾಡಿಕೊಡಕ್ಕೆ ರೆಡಿ ಆಗ್ತಾರೆ. ಅಜ್ಜಿಗೆ ಹೇಳ್ತಾರೆ, ಆಯ್ತಮ್ಮ ನಿನ್ಗೆ ಮರದ ಮೇಲೆ ಮನೆಯನ್ನು ಕಟ್ಕೊಡ್ತೀನಿ ಅಂತ ಹೇಳ್ತಾರೆ. ಯು ವಿಲ್ ಹ್ಯಾವ್ ವಾಟ್ ಯು ವಾಂಟ್ ಡಿಯರ್. ಸೊ ದಟ್ father of Ruskin Bond, he says that you will have whatever you want dear mother, he says. ನೋಡ್ರಿ, ಅಜ್ಜಿಗೆ ಹೇಳ್ತಾರೆ, ಪ್ರೀತಿಯ ಅಮ್ಮ ನಿನ್ಗೆ ಏನೇ ಬೇಕಲ್ಲ ಅದನ್ನು ನಾನು ಮಾಡಿಕೊಡ್ತೀನಿ, ನನ್ನ ಕರ್ತವ್ಯ ಐತಿ, ನೀ ಏನು ವಿಶ್ ಮಾಡಿದ್ರು, ನೀ ಏನು ಕೇಳಿದ್ರು ಅದನ್ನು ನಾನು ಪೂರೈಸ್ಬೇಕು, ಅದನ್ನು ನಾನು ಕಟ್ಕೊಡ್ಬೇಕು. ಸೊ ಹಾಗಾಗಿ ನಿನಗೊಂದು ಟ್ರೀಟ್ ಆಫ್ ಮನೆಯನ್ನು ಕಟ್ಕೊಡ್ತೀನಿ ಅಂಥೇಳಿ ಹೇಳ್ತಾರೆ. I will start work tonight. And the father of that Ruskin Bond, he says that I will start the work tonight only. ನೋಡಿರಿ, ಇವತ್ತು ರಾತ್ರಿನೇ ನಾನು ಮನೆ ಕಟ್ಟುವಂಥ ಒಂದು ಕೆಲಸವನ್ನು ಮಾಡ್ತೀನಿ ಅಂತ ಹೇಳ್ತಾರೆ. With my expert assistance, he soon finished the chore, made her a tree house with the windows and a door. So Granny moved up, and now every day I climb to her room with glasses and tray. She sits there in state and drinks sherry with me, upholding her right to reside in a tree. With my expert assistance, he soon finished the chore. So, under my expert assistance, I too helped my father to build a tree house to my granny. I also helped in that work, and the work was finished very soon. ನೋಡ್ರಿ, ರಸ್ಕಿನ್ ಬಾಂಡ್ ಅವ್ರು ಹೇಳ್ತಾರೆ, ನಾನು ಸಹಿತ ನನ್ನ ತಂದೆಯನ್ನು ಹೆಲ್ಪ್ ಮಾಡಿದ್ದೀನಿ ಮನೆಯನ್ನು ಕಟ್ಕೊಡ್ಬೇಕಂತಂದ್ರೆ, ನಂದು ಕೆಲವು ಅಸಿಸ್ಟೆನ್ಸನ್ನು, ನಂದು ಕೆಲವು ವಿಚಾರಗಳನ್ನು ಹೇಳಿದ್ದೀನಿ. ಈ ರೀತಿ ನಾವಿಬ್ಬರೂ ಕೂಡಿ ಆ ಮನೆಯನ್ನು ಜಲ್ದಿ ಕಟ್ಟಿವಿ ಅಂತ ಹೇಳ್ತಾರೆ. ಮೇಡ್ ಹರ್ ಅ ಟ್ರೀ ಹೌಸ್ ವಿತ್ ವಿಂಡೋಸ್ ಆ್ಯಂಡ್ ಅ ಡೋರ್. ಆ್ಯಂಡ್ ವಿ ಮೇಡ್ ಹರ್ ಅ ಟ್ರೀ ಹೌಸ್ ವಿತ್ ವಿಂಡೋ ಆ್ಯಂಡ್ ಅ ಡೋರ್. ವಿತ್ ವಿಂಡೋಸ್ ಆ್ಯಂಡ್ ಡೋರ್ಸ್. ನೋಡಿರಿ, ನಾವು ಅಜ್ಜಿಗೆ ಮನೆಯನ್ನು ಮಾಡಿಕೊಟ್ವಿ. ಎಂಥ ಮನೆಯನ್ನು ಮಾಡಿಕೊಟ್ವಿ? ವಿಂಡೋಸ್, ಕಿಟಕಿಗಳಿದ್ದಂಥ ಮನೆ, ಆಮೇಲೆ ಬಾಗಿಲೇ ಇರುವಂಥ ಒಂದು ಮನೆಯನ್ನು ಮಾಡಿಕೊಟ್ವಿ ಅಂತ ಹೇಳ್ತಾರೆ. ಸೊ ಗ್ರ್ಯಾನಿ ಮೂವ್ಡ್ ಅಪ್, ಆ್ಯಂಡ್ ನಾವ್ ಎವ್ರಿ ಡೇ ಐ ಕ್ಲೈಮ್ ಟು ಹರ್ ರೂಮ್ ವಿತ್ ಗ್ಲಾಸಸ್ ಆ್ಯಂಡ್ ಟ್ರೇ. ಸೊ ನಾವ್ ಆಫ್ಟರ್ ದ ಟ್ರೀ ಹೌಸ್ ಇಸ್ ಬಿಲ್ಡ್, our granny, so she moved to that house, she stays there, and now every day I take glasses and tray to my granny's house, to the tree house. ನೋಡ್ರಿ, ಇನ್ನು ಆ ಅಜ್ಜಿಯ ಮನೆಯನ್ನು ಪೂರ್ತಿ ಆಯಿತು. ಗಿಡದ ಮೇಲೆ ಮರದ ಮೇಲೆ ಮನೆಯನ್ನು ಕಟ್ಟೋದು ಆ ಕೆಲಸ ಪೂರ್ಣ ಆಯಿತು. ಇನ್ನು ಅಜ್ಜಿ ಆ ಮರದ ಮೇಲಿನ ಅಲ್ಲೇ ಮನೆ ಏನು ಮಾಡಿದ್ವಿ ಅಲ್ಲ ಅಲ್ಲಿ ಹೋಗಿರ್ತಾರೆ. ನಾನು ಸಹಿತ ಪ್ರತಿದಿನ ನನ್ನ ಕೈಯಲ್ಲಿ ಟ್ರೇ ಮತ್ತು ಗ್ಲಾಸಸ್ಗಳನ್ನು ಹಿಡಿದು ಆ ಅಜ್ಜಿ ಕಡೆ ಹೋಗ್ತೀನಿ ಮಾತನಾಡೋಕ್ಕೆ. ಐ ಕ್ಲೈಮ್ ಟು ಹರ್ ರೂಮ್ ವಿತ್ ಗ್ಲಾಸಸ್ ಆ್ಯಂಡ್ ಟ್ರೇ. ಶಿ ಸಿಟ್ಸ್ ದೇರ್ ಇನ್ ಸ್ಟೇಟ್ ಆ್ಯಂಡ್ ಡ್ರಿಂಕ್ಸ್ ಶೆರಿ ವಿತ್ ಮೀ. ಸೊ ಶಿ ಸಿಟ್ಸ್ ದೇರ್ in a state of mind, so I am very happy, this is my heaven, and she drinks sherry with me. ಆ ಅಜ್ಜಿ ಅವ್ರಿಗೆ ಮನೆಯನ್ನು ಕಟ್ಕೊಟ್ಟಿದಾಗ ಆ ಅಜ್ಜಿಯ ಮನೋಭಾವನೆ ಯಾವ ರೀತಿ ಇರುತ್ತಂದ್ರೆ, ಆ ಅಜ್ಜಿ ಯಾವ ರೀತಿ ಕೂತ್ಕೊಂಡಿರ್ತಾರಂತಂದ್ರೆ, ಇದು ನೋಡು ನನ್ನ ಸ್ವರ್ಗದಲ್ಲಿ ಇರುವಂಥ ಒಂದು ಮನೆ, ಗಿಡದ ಮೇಲೆ ಮರದ ಮೇಲೆ ಇರುವಂಥ ಒಂದು ಮನೆ ಅಂತಂದು ಆ ರಸ್ಕಿನ್ ಬಾಂಡ್ ಜೋಡಿ ಅವರು ಶೆರಿಯನ್ನು ಶೇರ್ ಮಾಡ್ತಾ ಇರ್ತಾರೆ. Upholding her right to reside in a tree, and she had a pride. She says that it is my right to live on a tree, live in a tree house. ನೋಡ್ರಿ, ಆ ಅಜ್ಜಿ ಹೇಳ್ತಾರೆ, ಇದು ನನ್ನ ಹಕ್ಕು, ನಾನು ಈ ಮರದ ಮೇಲೆ ಮಾಡಿರುವಂಥ ಮನೆಯಲ್ಲೇ ಇರಬೇಕು, ಇದೇ ನನ್ನ ಸಂತೋಷ ಕೊಡುತ್ತೆ. ಈ ನಿಸರ್ಗದ ಸಮೀಪ ಇರೋದೇ, ಈ ಪರಿಸರದ ಸಮೀಪ ಇರೋದೇ ನನ್ನ ಆ ಒಂದು ಸ್ವರ್ಗ. ಹಾಗಾಗಿ ನನಗೆ ಭಾಳ ಇಷ್ಟ ಆಗುತ್ತೆ. ನಾನು ಇಲ್ಲೇ ಇರ್ತೀನಿ, ಯಾರು ಬೇಕಾದವ್ರು ಏನೇ ಹೇಳಿ ನನಗೆ ಆ ಮಾತುಗಳನ್ನು ನಾನು ಕೇಳೋದಿಲ್ಲ ಅಂಥೇಳಿ ಹೇಳ್ತಾರೆ. ಈ ರೀತಿ ರಸ್ಕಿನ್ ಬಾಂಡ್ ಅವರ ಅಜ್ಜಿ ಒಂದು ಜೀನಿಯಸ್ ಆಗಿದ್ರು. ಸೊ like this, Ruskin Bond's grandmother, she was a genius because she climbed the trees, whether it may be high or spreading, and she thinks that at the end of the poem, it is my right to stay in this tree house. That's how she felt, and she lived there happily. So I hope you understood the poem. Thank you.